ರೀಎಸ್ಟಾಬ್ಲಿಷ್ ಮಾಡ್ರಿ, ಜಿ ರಾಮ್ಜಿ ಬೇಕಾಗಿಲ್ಲ ಅನ್ನುವಂಥದ್ದು. ಇನ್ನೇನು ಬಿ ಜೆ ಪಿಗೆ ಹೇಳಿದಂಗೆ ಆಗ್ತದೋ ಅಥವಾ ಕಾಂಗ್ರೆಸ್ಸಿಗೆ ಇವತ್ತು ಹೇಳೋದು ವಾದದಿಂದ ಆಗ್ತದೋ ಏನಾಗ್ತದೆ ಆಗಲಿ, ಆದರೆ ಉದ್ಯೋಗ ಹೆಚ್ಚು ಸೃಷ್ಟಿ ಆಗಿರೋದು ಅಷ್ಟೇ. ನಾವು ಯಾವುದು ಜಿ ರಾಮ್ಜಿನ ಇಟ್ಕೊಳ್ರಿ ಅಥವಾ ನಮ್ಮ ಮಹಾತ್ಮ ಗಾಂಧಿ ಹೆಸರುಗಳು ನರೇಗಾರ ಇಟ್ಕೊಳ್ರಿ, ಆದ್ರೆ ಇವೇನಪ್ಪ ಅಂತಂದ್ರೆ ಜನರಿಗೆ ಅನುಕೂಲ ಆಗಲಿ ಅಂತ ಹೆಸರಿಂದ ಅನುಕೂಲ ಆಗುವುದಿಲ್ಲ. ಮತ್ತು ಇನ್ನೊಂದು ಕಡೆ ಇನ್ನೂ ಒಂದು ಡಿಸ್ಕಷನ್ ರೂಪದೊಳಗ ಅನೇಕ ರಾಜೀವ್ ಗಾಂಧಿ ಹೆಸರಲ್ಲೇ, ಮುಂದೆ ಅದೇ ಕಾಲ ಇಂದಿರಾ ಗಾಂಧಿ ಅವ್ರ ಹೆಸರಲ್ಲೇ, ನೆಹರು ಅವ್ರ ಹೆಸರು ಎಷ್ಟೊಂದು ಯೋಜನೆಗಳಿದಾವೆ. ನಾವು ಒಂದು ಹೆಸರಿಗೆ ಜಿ ರಾಮ್ಜಿ ಹಾಕಿದ್ದಕ್ಕೆ ಒಂದು ಕಡೆ ತೆಗೆದಕ್ಕೆ ಎಷ್ಟು ದೊಡ್ಡ ನೀವು ಆವಾಜ್ ಮಾಡ್ತಾ ಇದ್ರಿ ಅನ್ನೋದು ಬಿ ಜೆ ಪಿಗರ ವಾದ. ಒಟ್ಟಿನಲ್ಲ ಈ ವಿಧಾನಸಭೆಯಲ್ಲಂಥ ಒಂದು ಏನು ಈ ಏನಪ್ಪ ಅಂತಂದ್ರೆ ಜಿ ರಾಮ್ಜಿ ವಿರುದ್ಧ ನಿರ್ಣಯ ತೆಗೆದುಕೊಂಡಿದ್ದ, ಇದನ್ನು ಬಿ ಜೆ ಪಿಗೆ ಒಪ್ಪಿಲ್ಲ. ಆದರೆ ಇಲ್ಲಿ ಬಹುಸಂಖ್ಯಾತ ಶಾಸಕರು ಒಪ್ಪಿದ್ರಿಂದಾಗಿ ಇದರದ್ದಾಗಬಹುದಾ ಅಂತೇಳಿ ಮೋಸ್ಟ್ಲಿ ಆಗಲಿಕ್ಕಿಲ್ಲ, ಅವ್ರಿಗೆ ಗೊತ್ತದ. ಯಾಕಂತಂದ್ರೆ ಈ ರದ್ದು ಇಲ್ಲಿ ಮಾಡಿದ್ರು, ಸೆಂಟ್ರಲ್ದವ್ರು ಮಾಡೋದಿಲ್ಲ ಅನ್ನುವಂಥದ್ದನ್ನು. ಬಟ್ ಇದ್ರಲ್ಲಿ ದೋಷಗಳು ಮಾತ್ರ ಇದ್ದಿದ್ದು ಖರೆ ಅದ. ಮತ್ತು ಒಂದು ಮಾತನ್ನು ನಾವು ಒಪ್ಪಬೇಕು, ಇಲ್ಲಿ ಇವತ್ತಿನ ಒಂದು ಏನು ನಿರ್ಣಯಗಳು ಇರ್ತಾವೆ 4 ಗೋಡೆಗಳ ಮಧ್ಯದಲ್ಲಿ ತೆಗೆದುಕೊಂಡ ಒಂದು ನಿರ್ಣಯ ಮಾಡ್ತಾ ಇರ್ತಾರೆ. ಹೀಗಾಗಿ ಕೃಷಿಕರಿಗೆ ಅವ್ರ ಬದುಕಿನ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದ ಜನ ಇರೋದ್ರಿಂದಾಗಿ ಅಥವಾ ಅನುಭವ ಇಲ್ಲದ್ರಿಂದಾಗಿ ಅನೇಕ ಯೋಜನೆಗಳು ವಿಫಲ ಆಗ್ತಾ ಇದ್ದಾವೆ. ಅದ್ರ ಹೆಚ್ಚು ದುಡ್ಡು ಪ್ರಚಾರ ಹೋಗುವಂಥದ್ದನ್ನು ಸಹಿತ ಇಲ್ಲಿವರೆಗೆ ನಡೆದಂಥ ಘಟನೆಗಳಿಂದ ಸ್ಪಷ್ಟ ಆಗುವಂಥ ವಿಷಯ. ಏನೂ ಇರಲಿ, ಸಿದ್ದರಾಮಯ್ಯನವ್ರು ಮಾತ್ರ ಮನೆಯಾಗನ ಬೇಕು ಅಂತೇಳಿ ನಿರ್ಣಯ ಮಂಡಿಸಿ ರಾಷ್ಟ್ರಪತಿಗೆ ಕಳಿಸುವಂಥ ನಿರ್ಧಾರ ಮಾಡಿದ್ದಾರೆ. ಅದೇ ಕಾಲಕ್ಕೆ ಇದು ಸದನದ ನಿರ್ಣಯನೇ ಇದಕ್ಕೆ ವಿರೋಧ ಪಕ್ಷದ ವಿರೋಧ ಮಾಡ್ತಾರೆ. ಅವ್ರ ಮತ ಎಷ್ಟು ಇದ್ದೇ ಇರ್ತಾವೆ, ನೀವು ವಿರೋಧ ಮಾಡಿ ತಪ್ಪಿಲ್ಲ. ಆದರೆ ಇದನ್ನು ರಾಹುಲ್ ಗಾಂಧಿ ನಿರ್ಣಯ, ಅವ್ರ ನಿರ್ಣಯ, ಇವ್ರ ನಿರ್ಣಯ ಅಂಥೇಳಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲಪ್ಪ ಅಂತಂದರೆ, ಹೌದು ರಾಹುಲ್ ಗಾಂಧಿ ಅವ್ರ ಹೆಡ್ಡನ್ನು ಅವ್ರದ್ದು, ಬಟ್ ಅದು ಅವ್ರ ನಿರ್ಧಾರ ಅಲ್ಲ, ಸದನದ ನಿರ್ಧಾರ ಅನ್ನೋದು ಎರಡು ಮಾತಿಲ್ಲ. ಅದೇನೂ ಇರಲಿ, ಒಟ್ಟಿನಲ್ಲಿ ಮನರೇಗಾ ಮತ್ತು ಅಥವಾ ಜಿ ರಾಮ್ಜಿ ಕುರಿತಾಗಿ ಜೋರ್ದಾರ್ ಅಂತ ವಾದ ಪ್ರತಿವಾದ ನಡೀಲಿ. ಯಾಕಂದರೆ ಒಂದು ಒಳ್ಳೆ ಕೆಲಸ ಆಗೋ ಮುಂದೆ ವಾದ ವಿವಾದಗಳು ಹುಟ್ಟೋದು, ಮಾಡೋದು, ಚರ್ಚೆ ಆಗೋದು ಆಗಲೇಬೇಕು. ಅಂದಾಗ ಇನ್ನಷ್ಟು ಪರ್ಫೆಕ್ಷನ್ ಬರ್ತೈತೆ ಅನ್ನೋದು ಪ್ರಜಾಪ್ರಭುತ್ವದ ಒಂದು ವಾದ. ಏನೋ ಇರಲಿ, ಇದು ನಡೆದಂಥ ಘಟನೆ ಮೇಲೆ ಜಿ ರಾಮ್ಜಿ ಅಥವಾ ಮನರೇಗಾ ಕುರಿತಾಗ ನಮಗೆ ಅನಿಸಿದ ಕೆಲವು ಮಾತು ಮಾತಾಡಿದ್ವಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ರೆ H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.